ನಮಸ್ಕಾರ, ವೆಲ್ಕಮ್ ಟು ಸೋನು ಸ್ಪೆಷಲ್. ಇವತ್ತು ಬೆಂಗಾಲಿ ಸ್ವೀಟ್ ಗೋಜಾ ತುಂಬಾ ಫೇಮಸ್ಸು. ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭವಾಗಿದೆ, ತುಂಬ ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಸಕ್ಕರೆ ಹಾಗೆ 1 ಕಪ್ ನೀರು ಹಾಕ್ಕೊಂಡು ಸಕ್ಕರೆನ ಮೊದಲನೇದಾಗಿ ಕರಗಿಸ್ಕೊಳ್ಳೋಣ. ನಾವು ಜಾಮೂನ್ಗೆ ಪಾಕ ರೆಡಿ ಮಾಡ್ತೀವಲ್ಲ ಅಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ನಾನು ಒಂದು 8 ರಿಂದ 10 ಕೇಸರಿ ದಳ ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಗಟ್ಟಿ ಆಗಲ್ಲ. ಇವಾಗ ಇದನ್ನು ರೆಡಿ ಮಾಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ಸಕ್ಕರೆ ಪಾಕ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಈ ರೀತಿ ಜರಡಿಸ್ಕೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಹಾಗೆ ಒಂದು 4 ರಿಂದ 5 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಎಣ್ಣೆ ಕೂಡ ಹಾಕ್ಬೋದು, ಬಟ್ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಹಿಟ್ಟೆಲ್ಲ ತುಪ್ಪದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿ ನಾವು ಕೈಯಲ್ಲಿ ಹಿಡಿದ್ರೆ ಅದು ಉಂಡೆ ಬರಬೇಕು, ಹೊಡಿಬಾರ್ದು. ಈ ರೀತಿ ಬಂದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟಿಗೆಲ್ಲ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ನಾದ್ಕೊಳ್ತೀವಲ್ಲ, ಆ ರೀತಿ ನಾದ್ಕೊಳ್ಬಾರ್ದು. ಇದು ತುಂಬ ಹಾರ್ಡಾಗಿರುತ್ತೆ ನೋಡಿ, ಈ ರೀತಿ ನಾದ್ಕೊಳ್ಬೇಕಾಗತ್ತೆ. ಏನಿಲ್ಲ ಅಂದರೂ ನಾವು ಒಂದು 7 ರಿಂದ 8 ನಿಮಿಷ ಈ ರೀತಿ ನಾದ್ಕೊಳ್ಬೇಕು. ನಾವು ಚಪಾತಿಗೆಲ್ಲ ಏನು ಮಾಡ್ತೀವಿ ಅಂದರೆ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಇಡ್ತೀವಿ, ಸಾಫ್ಟ್ ಆಗುತ್ತೆ. ಬಟ್ ಇದು ಆ ರೀತಿ ಮಾಡೋಂಗಿಲ್ಲ. ನಾವು ಕೈಯಲ್ಲೇ ಚೆನ್ನಾಗಿ ನಾದ್ಕೊಂಡು ಅದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ನಾದಬೇಕಾಗತ್ತೆ. ಏಕೆ ಅಂದರೆ ತುಂಬ ಹಾರ್ಡಾಗಿರುತ್ತೆ ಹಿಟ್ಟು. ನನಗೆ ಆ ಬೌಲಲ್ಲಿ ಆಗಲಿಲ್ಲ, ಹಾಗಾಗಿ ಈ ರೀತಿ ಮಣೆ ಮೇಲೆ ಹಾಕ್ಕೊಂಡು ನಾದ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ರೆಡಿಯಾಗಿದೆ. ನಾನೊಂದು ಸ್ಕ್ವೇರ್ ಶೇಪಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದರ ಥಿಕ್ನೆಸ್ ತೋರಿಸ್ತೀನಿ ನೋಡಿ. ಇಷ್ಟು ದಪ್ಪ ಬರಬೇಕು, ಇಷ್ಟು ದಪ್ಪ ಇದ್ರೇ ಅದು ಸ್ವೀಟು ಚೆನ್ನಾಗಾಗೋದು. ಈ ರೀತಿ ಎಲ್ಲ ಸ್ಕ್ವೇರ್ ಶೇಪಲ್ಲಿ ರೆಡಿ ಮಾಡ್ಕೊಂಡಾದ್ಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಕಟ್ ಮಾಡ್ಕೊಳ್ಳೋಣ. ನಮಗೆ ಕಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ, ಎಲ್ಲವುದು ಒಂದೇ ಸೈಜಲ್ಲಿ ಬಂದಿರುತ್ತೆ, ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳೋದಷ್ಟೇ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಪೀಸಸ್ಗಳು ಸಿಗುತ್ತೆ. ಇದನ್ನು ನಾವು ಶೇಪ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನಾನು ಮಾಡ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಪೀಸಸ್ಗಳ್ನು ಕೂಡ ಶೇಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನಾನಿಲ್ಲಿ ಇವಾಗ ಎಲ್ಲ ಪೀಸಸ್ಗಳ್ನು ಶೇಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಬಟ್ ಎಣ್ಣೆ ತುಂಬ ಬಿಸಿ ಆಗಬಾರ್ದು, ಜಸ್ಟ್ ವಾರ್ಮ್ ಆದರೆ ಸಾಕು. ಇವಾಗ ಇದರೊಳಗಡೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಗೋಜಾಗಳನ್ನ ಇದರೊಳಗಡೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೊಳ್ಳಿ. ನಾವು ಈ ರೀತಿ ಮಾಡೋದ್ರಿಂದ ಅದು ಫ್ಲಫಿಯಾಗಿ ಬರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಇದು ಬೇಯ್ತಾ ಮೇಲ್ಗಡೆ ಫ್ಲೋಟಿಂಗ್ ಆಗುತ್ತೆ. ಈ ರೀತಿ ಎಲ್ಲದನ್ನು ಹಾಕಾದ್ಮೇಲೆ ಕೈಯಲ್ಲಿ ಬಾಣಲಿನ ಇಟ್ಕೊಂಡು ಈ ರೀತಿ ಒಂದ್ಸಲ ಹಳ್ಳಾಡಿಸಿ. ಇವಾಗ ನೋಡಿ ಎಲ್ಲದು ಕೂಡ ಒಂದೊಂದೇ ಮೇಲೇಳ್ತಾ ಇದೆ. ಫ್ರೆಂಡ್ಸ್, ಇವಾಗ ನೋಡಿ ಎಲ್ಲ ಫ್ಲೋಟಿಂಗ್ ಆಗ್ತಾ ಇದೆ. ನೀವು ಇವಾಗ ಉರಿನ ಜಾಸ್ತಿ ಮಾಡ್ಕೊಳ್ಳಿ, ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಇದನ್ನು ನಾದ್ಕೊಂಡು ಬೇಯಿಸ್ಕೊಳೋದ್ರಲ್ಲೇ ಇರೋದು, ತುಂಬಾ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಇವಾಗ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಒಳಗಡೆ ಎಲ್ಲ ಅದು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಉಲ್ಟಾ ಮಗ್ಚಾಕ್ತಾ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನೋಡಿ ತುಂಬ ಕ್ರಿಸ್ಪಿ ಆಗಿದೆ, ಚೆನ್ನಾಗಿ ಕೂಡ ಬೆಂದಿದೆ. ಇದು ರೆಡಿ ಇದೆ ಹೊರಗಡೆ ತಗೊಳ್ಳಿಕ್ಕೆ. ನಾನು ಇವಾಗ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ.
ನಾವು ಮೊದಲೇ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿರ್ತೀವಲ್ವ, ಅದೇನಾದರೂ ತಣ್ಣಗಾಗಿದ್ರೆ ಈ ಟೈಮಲ್ಲಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಅದು ಕೂಡ ಸ್ವಲ್ಪ ಬಿಸಿಯಾಗಿರಬೇಕು. ನೋಡಿ, ಇವಾಗ ನಾನು ಡೈರೆಕ್ಟಾಗಿ ಸಕ್ಕರೆ ಪಾಕದೊಳಗಡೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕದೊಳಗಡೆ ಸುಮಾರಾಗಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು 4 ನಿಮಿಷ ಆದಮೇಲೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ಮತ್ತೆ ಸಕ್ಕರೆ ಪಾಕದೊಳಗಡೆ ಬಿಡೋದು ಬೇಡ, ಎಲ್ಲದನ್ನು ಕೂಡ ಈ ರೀತಿ ಹೊರಗಡೆ ತೆಗೆದಿಟ್ಕೊಳ್ಳಿ. ನಾವು 1 ವಾರದವರೆಗೂ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಕ್ಕಳು ಕೇಳಿದಾಗ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.